ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿನಗೆ? ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು. ಅತ್ತೆ, ನಿಜವಾಗ್ಲೂ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಬೇಡ. ಕಾಂಪಿಟೇಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋದು ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡಬೇಕಾಗಿತ್ತು? ಗೆದ್ದಿದ್ದೀವಿ ಅನ್ನೋ ಖುಷಿಗೆ ಎಲ್ಲರೂ ಸೇರಿ ಪಾರ್ಟಿ ಮಾಡಿರ್ತಾರೆ ದೊಡ್ಡಮ್ಮ. ಪಾರ್ಟಿಲಿ ಜೋಶ್ಗೆ ಅಂತ ಒಂದೆರಡು ಪೆಗ್ಗು ಜಾಸ್ತಿ ಹಾಕಿರ್ತಾಳೆ ಅಷ್ಟೇ. ಶೋಭಿತಾ, ಲಕ್ಷ್ಮಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಅಕಸ್ಮಾತಾಗಿ ನಾನು ಬೇಕಾದ್ರೂ ತಪ್ಪು ಮಾಡಿಬಿಡ್ಬೋದು, ಆದರೆ ಲಕ್ಷ್ಮಿ ಖಂಡಿತ ತಪ್ಪು ಮಾಡೋಳಲ್ಲ. ಅವಳು ಸುಮ್ಮನಿದ್ದಾಳೆ ಅಂತ ಎಲ್ಲರೂ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ? ಮಾವ, ನೀವು ಈ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೇನೆ ಅವಳು ಮನ್ಸಿಗೆ ಬಂದಾಗ ಆಡ್ತಿರೋದು. ಈಗ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಜೊತೆಗೆ ಕಾಲೇಜಿಂದನೂ ಹೊರಗಡೆ ಕಳಿಸಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕ ನೀವು ಅವಳನ್ನ ಕಾಲೇಜಿಗೆ ಸೇರಿಸಿದ್ದು? ಓದು ದಬ್ಬಾಕ್ತೀನಿ ಅಂತ ಹೋದವಳು ಕುಡ್ದು ದಬ್ಬಾಕೊಂಡಿದ್ದಾಳೆ. ಇದರಿಂದ ನಮ್ಮ ಮರ್ಯಾದೆ ತಾನೇ ಹಾಳಾಗೋದು. ಯಾರ ಮರ್ಯಾದೆನೂ ಹಾಳಾಗಿಲ್ಲ ಅಮ್ಮ. ಲಕ್ಷ್ಮಿ ತಪ್ಪು ಮಾಡಿದ್ರೆ ಅಲ್ವಾ ಮರ್ಯಾದೆ ಹೋಗೋದು? ಲಕ್ಷ್ಮಿ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿರೋರು ಸಿಕ್ಕಾಕೊಂಡಿದ್ದು ಆಯ್ತು, ಅವ್ರು ಸಾರಿ ಕೇಳಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಆಯ್ತು. ಆದಿ, ಏನೋ ಹೇಳ್ತಾ ಇದೀಯಾ? ಲಕ್ಷ್ಮಿಯಿಂದ ಏನೋ ತಪ್ಪಾಗಿಲ್ವಾ? ಇಲ್ಲಪ್ಪ, ಇದನ್ನ ಮಾಡಿರೋದು ಕಾಲೇಜಿಂದ ಡಿಬಾರ್ ಆಗಿರೋ ಸ್ಟೂಡೆಂಟ್ಗಳು. ಈಗ ಆಗಿರೋ ಘಟನೆಗೂ ಲಕ್ಷ್ಮಿಯವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನೆಲ್ಲ ನಾವೇ ಮಾಡಿರೋದು. ದಯವಿಟ್ಟು ಇನ್ಮೇಲೆ ಲಕ್ಷ್ಮಿ ಅವ್ರಿಗೆ ಯಾವುದೇ ಥರ ಟ್ರೋಲ್ ಮಾಡಬೇಡಿ. ಅಬ್ಬಾ, ಈಗ ನನಗೆ ಸಮಾಧಾನ ಆಯಿತು. ಎಲ್ಲರೂ ಪಾಪ ಲಕ್ಷ್ಮಿ ತಪ್ಪು ಮಾಡಿದಾಳೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರು. ಈಗ ಅವ್ರ ಬಾಯಿ ಮುಚ್ಚಿದಾಗಾಯ್ತು ನೋಡು. ಅಷ್ಟೇ ಅಲ್ಲ ಅಜ್ಜಿ, ಲಕ್ಷ್ಮಿ ಮತ್ತೆ ಕಾಲೇಜಿಗೆ ಬರ್ಬೋದು ಅಂತ ರೀಜಾಯ್ನಿಂಗ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ಅದೇ ಇವತ್ತೆಲ್ಲರೂ ಮೆಚ್ಕೊಳ್ಳುವಂಥ ಕೆಲಸ ಮಾಡಿದ್ಯಾ ಕಣಪ್ಪ. ಈ ಮನೆ ಮೊಮ್ಮಗಾಗಿ, ಲಕ್ಷ್ಮಿಗೆ ಗಂಡ ಆಗಿ, ಒಂದು ಹೆಣ್ಣಿನ ಮಾನ ಗೌರವ ಎರಡನ್ನೂ ಕಾಪಾಡಿದ್ಯಾ. ಶಭಾಷ್ ಮೊಮ್ಮಗನೇ, ಶಭಾಷ್. ಚಿಕ್ಕಪ್ಪ ಕಾಲ್ ಮಾಡ್ತಿದ್ದಾರೆ. ಲಕ್ಕಿ ವಿಷಯ ಗೊತ್ತಾಗಿ ಅವ್ರಿಗೂ ಗಾಬರಿ ಆಗಿರುತ್ತೆ. ಕೊಡು, ನಾನು ಮಾತಾಡ್ತೇನೆ. ಹಲೋ ಸಂಜೀವ. ಕೇಶವ ಪುರೋಹಿತ್ರೆ, ಸಂಜೀವ ಅಲ್ಲ, ನಾನು ಧರ್ಮರಾಜ್. ಯಜಮಾನ್ರೆ ನೀವ? ಅದು ಲಕ್ಷ್ಮಿ ವಿಷಯ ಏನಾಯ್ತು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ. ಕೇಶವ ಪುರೋಹಿತ್ರೆ, ಅದಕ್ಕೆಲ್ಲ ನೀವೇನು ತಲೆ ಕೆಡಿಸ್ಕೊಡೋದು ಬೇಡ. ಇದರಲ್ಲಿ ಲಕ್ಷ್ಮೀದು ಯಾವ ತಪ್ಪು ಇಲ್ಲ. ಒಂದು ಸಣ್ಣ ಕನ್ಫ್ಯೂಷನಿಂದ ಈ ಸಮಸ್ಯೆ ಆಗಿದೆ ಅಷ್ಟೇ. ಈ ಸಮಸ್ಯೆನ ನನ್ನ ಮೊಮ್ಮಗ ಆದಿ ಮುಂದೆ ನಿಂತು ಹೋರಾಡಿ ಬಗೆಹರಿಸಿದ್ದಾನೆ.
ಈಗ ಲಕ್ಷ್ಮಿ ವಿಡಿಯೋ ಡಿಲೀಟ್ ಆಗಿದೆಯಂತೆ, ತಪ್ಪು ಮಾಡಿರೋರು ಕ್ಷಮೆ ಕೇಳಿರೋ ವಿಡಿಯೋನೂ ಬಂದಿದೆಯಂತೆ. ಅದನ್ನು ನೋಡಿ ನೀವು. ಆಮೇಲೆ ಲಕ್ಷ್ಮಿ ಮಾಮೂಲಿಯಾಗಿ ನಾಳೆಯಿಂದ ಕಾಲೇಜಿಗೆ ಹೋಗ್ತಾಳೆ. ಈಗ ಸಮಾಧಾನ ಆಯಿತು ಯಜಮಾನ್ರೆ. ಈ ವಿಷಯ ಗೊತ್ತಾದಾಗಿಂದ ಏನಾಗುತ್ತೋ ಅಂತ ಭಯ ಆಗ್ತಾ ಇತ್ತು. ಈಗ ಮನ್ಸಿಗೆ ನೇರಾಳ ಆಯಿತು. ಅದು ಆ ದೇವರು ನನ್ನ ಮಗಳ ಕೈ ಬಿಡಲಿಲ್ಲ. ಪುರೋಹಿತ್ರೆ, ಈಗ ನಿಮ್ಮ ಮಗಳ ಕೈ ಹಿಡಿದಿರೋದು ನನ್ನ ಮೊಮ್ಮಗ. ದೇವ್ರ ಕೈ ಬಿಟ್ಟರು ನಮ್ಮ ಆದಿ ಅವ್ರ ಕೈ ಬಿಡಲ್ಲ. ಸರಿ ಯಜಮಾನ್ರೆ, ಆಮೇಲೆ ನಾನು ಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಸರಿ ಪುರೋಹಿತ್ರೆ, ಆತಂಕ ಪಡ್ಕೋಬೇಡಿ, ಧೈರ್ಯವಾಗಿರಿ. ಹಾಂ, ಸರಿ ಯಜಮಾನ್ರೆ. ಸೊ ಎಲ್ರೂ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಕೇಳಿ, ಈ ಸಲ ಉತ್ತರನ ನಾನು ಕೊಡ್ತೀನಿ. ಬಾ, ಸ್ವಲ್ಪ ರೆಸ್ಟ್ ತಗೋ. ಲಕ್ಷ್ಮಿ, ಏನು ಅತ್ತೆ ಕರೆದ್ರು ಅಂತ ಹಾಗೆ ಹೋಗ್ತಿದ್ಯಾ? ರೀಜನಿಂಗ್ ಲೆಟ್ರ್ ಬೇಡವಾ? ಥ್ಯಾಂಕ್ಸ್. ಇನ್ನು ಮುಂದೆ ಈ ವಿಷಯವಾಗಿ ಲಕ್ಷ್ಮಿ ಹತ್ರ ಯಾರು ಮಾತಾಡಬಾರ್ದು. ಇಲ್ಲಿಗೆ ಈ ವಿಷಯ ಮುಗಿದಿದೆ. ಅದೇ ಇವತ್ತು ನೀನು ಲಕ್ಷ್ಮೀ ಪಾಲಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪಾಲಿಗೂ ಹೀರೋ ಆಗ್ಬಿಟ್ಟೆ ನೋಡ. ಈಗಲಾದ್ರೂ ಗೊತ್ತಾಯ್ತಾ ನಿಮಗೆಲ್ಲ? ನನ್ನ ಮೊಮ್ಮಗ ಒಂದು ಹೆಣ್ಣಿಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ, ಅನ್ಯಾಯ ಮಾಡಿದವ್ರನ್ನೂ ಸುಮ್ಮನೆ ಬಿಡಲ್ಲ ಅಂತ. ಅವನು ನನ್ನ ಹಾಗೆ ಸತ್ಯ ಧರ್ಮಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕ್ಕೋತಾನೆ. ಹೀಗೆ ಮುಂದುವರಿಲಿ.